ಹಲೋ ಮಲ್ನಾಡ್, ನಮಸ್ತೆ ಸ್ನೇಹಿತರೆ. ನಾನಿವತ್ತು ಈ ವಿಡಿಯೋ ಮೂಲಕ ನಿಮಗೆಲ್ಲ ಒಂದು ವಿಶೇಷ ಮಾಹಿತಿ ತಂದಿದ್ದೀನಿ. ಅದು ಏನಪ್ಪ ಅಂದರೆ, ಈ 1952ನೇ ಇಸ್ವಿಯಿಂದ 2024ನೇ ಇಂದಿನ ಬೆಳಗಿನವರೆಗೂ ಕೂಡ ಏನು ಬಿದ್ದಂಥ ಮಳೆ ಇರುತ್ತೆ, ಅದರ ದಿನಂಪ್ರತಿ ಲೆಕ್ಕಾಚಾರ ನಮ್ಮ ಮನೆಯಲ್ಲಿ ಇರುತ್ತೆ. ಅಂದರೆ ಆ ಲೆಕ್ಕಾಚಾರ ಆಗ್ಬೋದು, ಅಥವಾ ಮಳೆಯನ್ನು ಅಳೆದು ಆ ವರದಿನ ಇಟ್ಕೊಂಡಿರೋದಾಗ್ಬೋದು, ಇದನ್ನೆಲ್ಲ ನಮ್ಮ ತಂದೆಯವರೇ ನಿರ್ವಹಿಸೋದ್ರಿಂದ ಅವರಿಂದನೇ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ಈ ವಿಡಿಯೋ ಮೂಲಕ ಕೊಡಿಸ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪಟೇಲ್ ಜಯರಾಜ್ ಅಂತ. ಸಕಲೇಶಪುರ ತಾಲೂಕು ಕೋಟೆಪಲ್ಲಹಳ್ಳಿ ಗ್ರಾಮದ ಒಬ್ಬ ಕೃಷಿಕನಾಗಿದ್ದೇನೆ. ಈ ಮಳೆ ವಿಚಾರಕ್ಕೆ ಬರೋದಾದರೆ, ನಮ್ಮ ತಾತನವಾರದಂಥ ಪಟೇಲ್ ಮಂಜಪ್ಪಗೌಡರು ಅವರು ಸುಮಾರು 1920ನೇ ಇಸ್ವಿಯಿಂದ ಈ ನಮ್ಮ ಮನೆಯಲ್ಲಿ ಮಳೆಯ ಅಳತೆಯನ್ನು, ಅಂದರೆ ಅವತ್ತಿನ ಒಂದು ಬ್ರಿಟಿಷ್ ಸರ್ಕಾರದ ಆಡಳಿತ ಅಧಿಕಾರಿಗಳು ಏನಿದ್ದರು ಅವರ ಒಂದು ಆದೇಶದಂತೆ ಗ್ರಾಮದಲ್ಲಿ ಸುಮಾರು ಎಲ್ಲರೂ ಕೆಲವು ಮನೆಗಳಲ್ಲಿ ಅವರು ಕೊಟ್ಟಿದ್ರು ಈ ಥರ ಮಳೆ ಅಳಿಯೋದಕ್ಕೆ ಒಂದು ಕಂಪಲ್ಸರಿ ಇತ್ತು. ಆದರೆ ನಮ್ಮ ತಾತನವ್ರಿಗೂ ಒಂದು ಆ ಥರ ಕೊಟ್ಟಾಗ 20ನೇ ಇಸ್ವಿಯಿಂದ ಅವರು ಮಳೆಯನ್ನು ಅಳ್ಕೊಂಡು ಬಂದಿದ್ದರು. 54ನೇ ಇಸ್ವಿವರೆಗೂ ಅವರು ಮಳೆಯನ್ನು ಅಳೆದು ಬರೆದಿಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಆ ಅಂದಿನ ಕಾಲದಲ್ಲಿ ಬರೆದಂಥ ಕೆಲವು ಹಾಳೆಗಳು ಕೆಲವು ಶಿಥಿಲವಾಗಿದ್ದಾವೆ. ಅಂಥ ಹಾಳೆಗಳನ್ನು ಕೂಡ ನಾನು ಜೋಪಾನವಾಗಿ ಕಾಪಿಟ್ಟುಕೊಂಡಿರ್ತೇನೆ. ಇಲ್ಲಿ ನಮ್ಮ ಮನೆಯಲ್ಲಿ ಮೊದಲೆಲ್ಲ ಈ ರೀತಿಯಾಗಿ ಒಂದು ಹಾಳೆಯಲ್ಲಿ ಬರೆದಿಡ್ತಾ ಇದ್ರು. ನೋಡ್ಬೋದು ನೀವು, ಅಲ್ಲಿ ಇಸ್ವಿನೂ ಕೂಡ ಬರೆದಿದ್ದಾರೆ 1986 ಅಂತ. ಈ ಹಾಳೆಗಳನ್ನೆಲ್ಲ ನೋಡಿದರೆ ಎಷ್ಟು ಹಳೆಯದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಈಗ ಇದನ್ನ ಡೇಟಾ ಎಂಟ್ರಿ ಮೂಲಕ ಒಂದು ಬೇರೆ ರೀತಿಯಾಗಿ ಒಂದು ಚಾರ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ದಿನಂಪ್ರತಿ ಬರೆಯೋದಕ್ಕೆ ಬೇರೆ ರೀತಿಯಾದ ಒಂದು ಫಾರ್ಮ್ಯಾಟ್ ಇದೆ. ಈಗ ಮಳೆ ವಿಚಾರವಾಗಿ ನಾವು ಮುಂದುವರೆದಂತೆ 54ರವರೆಗೆ ಏನು ನಮ್ಮ ತಾತನವರು ಬರೆದಿದ್ರು, ಅಲ್ಲಿಂದ ಮುಂದಕ್ಕೆ ಸುಮಾರು 1962ನೇ ಇಸ್ವಿವರೆಗೂ ನಮ್ಮ ತಂದೆಯವರಾದಂಥ ಪಟೇಲ್ HM ದೇವಪ್ಪನವರು ಆ ಲೆಕ್ಕಪತ್ರಗಳನ್ನು, ಈ ಮಳೆಯ ಲೆಕ್ಕವನ್ನು ಬರಿತಾ ಇದ್ದರು. 1962 ನಂತರ ಈ ಪ್ರತಿ ದಿವಸ ಮಳೆಯನ್ನು ನಾನೇ ಅಳೆದು ಲೆಕ್ಕವನ್ನು ಬರ್ಕೊಂಡು ಬರ್ತಾಯಿತ್ತು ಅಂತ ಒಂದು ಪರಿಪಾಠವನ್ನು ಇಟ್ಕೊಂಡು ಬಂದಿದ್ದೀನಿ. ಇವತ್ತು ಈಗ ಈ ಸಂದರ್ಶನ ನಡೀತಾ ಇರೋ ಸಂದರ್ಭದಲ್ಲಿ ಮಳೆ ಬರ್ತಾ ಇದೆ. ಈ ಮಳೆಯೂ ಕೂಡ ನಾಳೆ ಬೆಳಿಗ್ಗೆ ನಾನೇ ಅಳಿತೀನಿ. ಅಂದರೆ ಪ್ರತಿ ದಿವಸ ಅದಕ್ಕೊಂದು ನಿಗದಿಯಾದ ಸಮಯ ಮಾಡ್ಕೊಂಡಿದ್ದೀವಿ. ಪ್ರತಿದಿನ 6 ಗಂಟೆಗೆ ಈ ಮಳೆಯನ್ನು ಅಳೆಯೋದು ಒಂದು ಪದ್ಧತಿ ನಮ್ಮದು. ಈಗ ನಿಮ್ಮ ಅನುಭವದಂಗೆ ಅತಿ ಹೆಚ್ಚು ಮಳೆ ಬಂದಂಥ ವರ್ಷ, ಈ 54ನೇ ಇಸ್ವಿಯಿಂದ ಅಳಿತಾ ಇದ್ದೀನಿ ಅಂತ ಹೇಳಿದ್ದೀರಾ, ಅದ್ರ ಪ್ರಕಾರ ಅತಿ ಹೆಚ್ಚು ಮಳೆ ಬಂದಂಥ ವರ್ಷ, ಹಾಗೇನೆ ಅತಿ ಕಡಿಮೆ ಮಳೆ ಬಂದಂಥ ವರ್ಷ ಯಾವುದು? ನೋಡಿ, ಸುಮಾರು 1961ರ ಲೆಕ್ಕವನ್ನು ನಾನು ಪರಿಶೀಲಿಸಿ ನೋಡಿದಾಗ ಅತಿ ಹೆಚ್ಚು ಮಳೆ ಬಂದಿರೋಂಥದ್ದು 253 ಇಂಚು ಮಳೆ ಬಂದಿದೆ. ಅಂದರೆ ಇವತ್ತಿನ ಮಿಲಿಮೀಟರ್ ಲೆಕ್ಕದಲ್ಲಿ 6075 ಮಿಲಿಮೀಟರ್ ಮಳೆ ಆಗುತ್ತೆ ಒಂದು ವರ್ಷದ ಮಳೆ. ಯಾವ ಇಸ್ವಿ ಅದು? 1961. ಇದರಲ್ಲಿ ವಿಶೇಷ ಅಂತಂತಂದರೆ ಜುಲೈ ತಿಂಗಳು 1ರಲ್ಲೇ 110 ಇಂಚು ಮಳೆ ಆಗಿದೆ. ಅಂದರೆ ಒಂದು ವರ್ಷದ ಮಳೆ ಒಂದು ತಿಂಗಳಲ್ಲಾಗಿದೆ. ಅದರಲ್ಲೂ ಇನ್ನೂ ನಿಮಗೆ ಹೇಳಬೇಕು ಅಂತಂದರೆ, ಆ ವರ್ಷ ಜುಲೈ 1ನೇ ತಾರೀಕಿಂದ 4ನೇ ತಾರೀಕುವರೆಗೆ ಬಿದ್ದಂಥ ಮಳೆಗಳು ಒಟ್ಟು 45 ಇಂಚು ಮಳೆ ಬಿದ್ದಿದೆ 4 ದಿವಸದ ಅವಧಿಯಲ್ಲಿ. ಇನ್ನು ಅತಿ ಕಡಿಮೆ ಮಳೆ ಬಿದ್ದಂಥ ವರ್ಷದ ಲೆಕ್ಕಕ್ಕೆ ಬರೋದಾದರೆ 1965ನೇ ಇಸ್ವಿನಲ್ಲಿ 76 ಇಂಚು ಮಳೆ ಆಗಿತ್ತು. ಅದಕ್ಕಿಂತ ಕಡಿಮೆ ಅಂತಂದರೆ ಇತ್ತೀಚಿನ ವರ್ಷಗಳಲ್ಲಿ, ಅಂದರೆ 2003ರಲ್ಲಿ ಕೇವಲ 67 ಇಂಚು ಮಳೆ ಆಗಿದೆ. ಈ ಮಳೆನ ಅಳೆಯೋದಕ್ಕೆ ಯಾವ ರೀತಿಯಾದ ಸಾಧನ ಉಪಯೋಗಿಸ್ತೀರಾ? ನೋಡಿ, ಇದರಲ್ಲೊಂದು ವಿಶೇಷತೆ ಇದೆ. ನಾವು ಈಗ ಮಳೆ ಅಳಿತಕ್ಕಂಥ ಸಾಧನ ಭಾಳ ಹಿಂದಿಂದು, ಅಂದರೆ ನಮ್ಮ ತಾತನವರಿಗೆ ಬ್ರಿಟಿಷ್ನವರು, ಅಂದಿನ ಅಧಿಕಾರಿಗಳು ಕೆಲವೊಂದು ಗ್ರಾಮಗಳಲ್ಲಿ ಮುಖ್ಯಸ್ಥರಿಗೆ ಕೊಡ್ತಿದ್ದಂಥ ಒಂದು ಮಳೆ ಅಳೆಯ ಸಾಧನ ನಮ್ಮ ತಾತನವರಿಗೆ ಒಂದು ಕೊಟ್ಟಿದ್ದರು. ಅದು ಇವತ್ತು ಕೂಡ ನಾವು ಅದರಲ್ಲೇ ಅಳಿತಾ ಇದ್ದೀವಿ. ಅದೇ ಒಂದು ನಮ್ಮ ವಿಶೇಷ. ಏನಂತಂದರೆ, ಮಳೆ ಬೀಳುವ ಜಾಗ ಅಗಲವಾದ, ಅಲ್ಲಿ ಸುತ್ತ ಮರ ಏನು ಇಲ್ಲದೆ ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ಜಾಗದಲ್ಲಿ ಅದನ್ನು ಇಡಬೇಕು. ಆ 5 ಇಂಚು ಸುತ್ತಳತೆ ಆಲಿ ಏನಿದೆ ಅದರೊಳಗೆ ಬಿದ್ದಂಥ ಮಳೆ ಒಂದು ಡಬ್ಬದಲ್ಲೇ ಶೇಖರವಾಗುತ್ತೆ. ಅದನ್ನು ನಾವು ಮೆಜರಿಂಗ್ ಜಾರ್ ಅಂತ ಒಂದು ಜಾರ್ ಇದೆ, ಅದರಲ್ಲೇ ನಾವು ಪ್ರತಿ ದಿವಸ ಬೆಳಗ್ಗೆ 6 ಗಂಟೆಗೆ ಅಂದಿನಿಂದ ಇಂದಿನವರೆಗೂ ಅದನ್ನು ನಾನು ಕೂಡ ಅದನ್ನೇ ಇಟ್ಕೊಂಡಿದ್ದೀನಿ. ಇವತ್ತುವೆ ಅದನ್ನೇ ಅರ್ಥ ಮಾಡ್ತಾ ಇದ್ದೀವಿ. ಏನಂತಂತಂದರೆ, ಬ್ರಿಟಿಷ್ ಸರ್ಕಾರದಲ್ಲಿ ಆವಾಗ 5 ಇಂಚಿಂದ ಏನು ಮಳೆ ಅಳಿತದ ಒಂದು ಸಾಧನ ಕೊಟ್ಟಿದ್ದರು,
ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥವು ಸುಮಾರು ಅನೇಕ ಮನೆಗಳಲ್ಲಿ ನಾನು ನೋಡಿದ್ದೇನೆ, ಅವು 4.5 ಇಂಚಿನ ಆಲ್ಕೆಗಳಾಗಿದ್ದಾವೆ. ಹಾಗಾಗಿ ಆ, ತೀರಾ ಹತ್ತಿರದ ಜಾಗಗಳಿಗೆ ಮಳೆಯ ಒಂದು ವ್ಯತ್ಯಾಸ ಬರ್ತಾ ಇರೋದು ಕಂಡು ಬರ್ತಾ ಇದೆ. ನಮ್ಮದು ಬ್ರಿಟಿಷರ ಕಾಲದ ಅಳತೆನೇ ಇವತ್ತು ನಾವು ಅಳಿತಾ ಇದ್ದೀವಿ. ನಮ್ಮ ತಂದೆಯವರು ಹೇಳಿದ ರೀತಿ ಈ ನಮ್ಮ ಮನೆಯಲ್ಲಿ ಮಳೆ ಅಳಿಯೋದಕ್ಕೆ ಅಂತ ಯೂಸ್ ಮಾಡ್ತಿರತಕ್ಕಂಥ ಬ್ರಿಟಿಷ್ ಕಾಲದ ರೈನ್ ಗೇಜು ಇದೆ ನೋಡಿ. ಈ ಮಳೆ ಲೆಕ್ಕ ವರದಿ ಬಗ್ಗೆ ಇನ್ನೇನಾದರೂ ವಿಶೇಷತೆ ಇದೆಯಾ? ವಿಶೇಷತೆ ಇದೆ, ಕುತೂಹಲಕರವಾದಂಥ ವಿಶೇಷತೆ ಏನಂದರೆ, ನಾವು ಅಂದಿನಿಂದ ಇಲ್ಲಿವರೆಗೂ ಬರೆದಂಥ ಒಂದು ಲೆಕ್ಕವನ್ನು ನಮ್ಮ ಗ್ರಾಮದವರಾದಂಥ ಬೆಳಗಾರ ಪತ್ರಿಕೆ ಸಂಪಾದಕರು TP ಸುರೇಂದ್ರರವರು ನಮ್ಮ ಮನೆಗೆ ಬಂದು ಈ ಲೆಕ್ಕವನ್ನೆಲ್ಲ ತೆಗೆದುಕೊಂಡು ಅವರು ಸಂಪೂರ್ಣವಾಗಿ ಪರಿಶೀಲಿಸಿ ಪ್ರತಿ ದಿನವೂ ಈ ಲೆಕ್ಕವನ್ನು ಕೂಡ ಒಂದು ಚಾರ್ಟ್ ಮುಖಾಂತರ ನನಗೆ ಪ್ರಿಂಟ್ ಮಾಡಿಸಿ ಕೊಟ್ಟಿರ್ತಾರೆ. ಅದರಲ್ಲಿ ಪ್ರತಿ ದಿನದ ಮಳೆಯ ಏರಿಳಿತಗಳನ್ನು ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಿಕೊಟ್ಟಿದ್ದಾರೆ. 2016ನೇ ಇಸ್ವಿಯವರೆಗೂ ಅವರು ಮಾಡಿಕೊಟ್ಟಂಥ ಚಾರ್ಟು ಇವತ್ತು ನನ್ನ ಬಳಿ ಇದೆ. ಈಗ 54ನೇ ಇಸ್ವಿ ಅಂದರೆ 1954ನೇ ಇಸ್ವಿಯಿಂದ ಇಲ್ಲಿವರೆಗೆ 2024ರವರೆಗೆ ಸರಾಸರಿ ತಗೊಂಡ್ರೆ ವರ್ಷಕ್ಕೆ ಎಷ್ಟು ರೈನ್ಫಾಲ್ ಆದಂಗೆ ನಿಮ್ಮ ಲೆಕ್ಕದ ಪ್ರಕಾರ? ನೋಡಿ, 54ನೇ ಇಸ್ವಿಯಿಂದ ಈಗ 2024ನೇ ಇಸ್ವಿ ಇದುವರೆಗೂ ಇವತ್ತಿನವರೆಗೂ ಬಂದಿರತಕ್ಕಂಥ ಒಟ್ಟು ಮಳೆಯನ್ನು ನಾವು ಅವರೇಜ್ ಲೆಕ್ಕ ಹಾಕಿದಾಗ ಸರಾಸರಿ 123 ಇಂಚು ಮಳೆ ಪ್ರತಿ ವರ್ಷಕ್ಕೆ ಸಿಗ್ತಾ ಇದೆ. ನಿಮ್ಮೆಲ್ಲ ಈ ಮಾಹಿತಿಗೆ ಧನ್ಯವಾದ. ನಮಸ್ಕಾರ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.